ಈ ಒಂದು ಸೆಷನ್ನಲ್ಲಿ ಪ್ರಸ್ಥಭೂಮಿಗಳ ಉಗಮವನ್ನು ನಾವು ಕಾಣ್ಬೋದು. ಸೆಷನ್ ನಂಬರ್ 8 ಪ್ರಸ್ಥಭೂಮಿಗಳ ಒಂದು ಅರ್ಥ ಮತ್ತು ಉಗಮ ಮತ್ತು ಅದರ ವಿಧಗಳು. ಪ್ಲೇಟುಸ್, ಇಂಗ್ಲಿಷ್ನಲ್ಲಿ ನಾವು ಪ್ರಸ್ಥಭೂಮಿಗಳಿಗೆ ಪ್ಲೇಟುಸ್ ಅಂತ ಕರಿತೀವಿ. ಫ್ಲಾಟ್ ಆರ್ ಅಂಡುಲೇಟಿಂಗ್ ವಾಸ್ಟ್ ಲ್ಯಾಂಡ್ ವಿತ್ ಸ್ಟೀಪ್ ಸ್ಲೋಪ್ ಆನ್ ಒನ್ ಸೈಡ್. ಒಂದು ಅಂಚಿನಲ್ಲಿ ಕಡಿದಾದ ಇಳಿಜಾರನ್ನು ಹೊಂದಿರುವಂತಹ ಏರುತಗ್ಗಿನಿಂದ ಕೂಡಿರುವಂತಹ ಸಾಕಷ್ಟು ಎತ್ತರವಾದಂತಹ ಒಂದು ಪ್ರದೇಶವನ್ನು ನಾವು ಪ್ರಸ್ಥಭೂಮಿ ಅಂತ ನಾವು ಕರಿತೀವಿ. ಆ್ಯಂಡ್ ರೈಸ್ ಎಬೋವ್ ದಿ ನೈಬರಿಂಗ್ ಗ್ರೌಂಡ್ ಸರ್ಫೇಸ್ ಈಸ್ ಕಾಲ್ಡ್ ಟೇಬಲ್ ಲ್ಯಾಂಡ್. ಅಂದರೆ ಸುತ್ತಲಿನ ಪ್ರದೇಶಕ್ಕಿಂತ ಸಾಕಷ್ಟು ಎತ್ತರವಾಗಿರುವಂತಹ ಒಂದು ಟೇಬಲ್ ಲ್ಯಾಂಡ್ಗೆ ನಾವೇನಂತ ಕರಿತೀವಿ, ಪ್ರಸ್ಥಭೂಮಿ ಅಂತ ಕರಿತೀವಿ. ಇದನ್ನು ಪೀಠಭೂಮಿ ಅಂತಲೂ ಕೂಡ ನಾವು ಕರಿತೀವಿ. ಸುತ್ತಲಿನ ಪ್ರದೇಶಕ್ಕಿಂತ ಎತ್ತರವಾಗಿದ್ದು, ಒಂದು ಕಡೆ ಕಡಿದಾದ ಇಳಿಜಾರಿನಿಂದ ಕೂಡಿದ್ದು, ತನ್ನ ಮೇಲ್ಮೈ ಮೇಲೆ ಏರುತಗ್ಗಿನಿಂದ ಕೂಡಿರುವ ಒಂದು ವಿಶಾಲವಾದಂತಹ ಒಂದು ಭೂಭಾಗವನ್ನು ನಾವು, ಭೂಪ್ರದೇಶವನ್ನು ನಾವೇನಂತ ಕರಿತೀವಿ, ಪ್ಲೇಟುಸ್, ಪ್ಲೇಟಾಕ್ಸ್, ಪೀಠಭೂಮಿ ಅಥವಾ ಪ್ರಸ್ಥಭೂಮಿ ಅಂತ ನಾವು ಕರಿತೀವಿ. ಆನ್ ಆನ್ ಎವರೇಜ್ ಪ್ಲೇಟುಕ್ಸ್ ಆರ್ ಎಕ್ಸ್ಟೆನ್ಸಿವ್ ಅಪ್ಲ್ಯಾಂಡ್ ಏರಿಯಾಸ್ ಚಾರಕ್ಟರೈಸ್ಡ್ ಬೈ ಫ್ಲಾಟ್ ಅಂಡ್ ರಫ್ ಟಾಪ್ ಸರ್ಫೇಸ್. ಸಾಕಷ್ಟು ಎತ್ತರವಾದಂತಹ ಒಂದು ವಿಶಾಲವಾದಂತಹ ಪ್ರದೇಶವನ್ನು ನಾವು ಪ್ಲೇಟುಕ್ಸ್ ಅಂತ ಕರಿತೀವಿ. ಫ್ಲ್ಯಾಟ್ ಮತ್ತು ರಫ್ ಟಾಪ್ ಸರ್ಫೇಸ್, ತನ್ನ ಮೇಲ್ಮೈ ಮೇಲೆ ಒಂದು ಫ್ಲ್ಯಾಟ್ ಸಮತಟ್ಟಾದ ಹಾಗೂ ರಫ್ ಆಗಿರುವಂತಹ ಒಂದು ಸರ್ಫೇಸನ್ನು ಹೊಂದಿರುವಂತಹ ಒಂದು ಭೂಭಾಗಕ್ಕೆ ನಾವೇನಂತ ಕರಿತೀವಿ, ಪ್ಲೇಟು ಅಂತ ನಾವು ಕರಿತೀವಿ. ಅಕಾರ್ಡಿಂಗ್ ಟು ಪಿಂಚ್ ಅಂಡ್ ತ್ರಿವಾರ್ಥ, ಟ್ಯಾಬ್ಯುಲರ್ ಅಪ್ಲ್ಯಾಂಡ್ಸ್ ಹ್ಯಾವಿಂಗ್ ಎ ರಿಲೀಫ್ ಆಫ್ ಮೋರ್ ದ್ಯಾನ್ 500 feet ಮೇ ಬಿ ಡಿಫೈನ್ಡ್ ಆಸ್ ಪ್ಲೇಟುಸ್. ಪಿಂಚ್ ಮತ್ತು ತ್ರಿವಾರ್ಥರವರ ಪ್ರಕಾರ ಎತ್ತರವಾದಂಥ ಒಂದು ಭೂಮಿ, ಸುಮಾರು 500 ಅಡಿಗಿಂತ ಎತ್ತರವಾದಂಥ ಒಂದು ಭೂಮಿಯನ್ನು ನಾವೇನಂತ ಕರಿತೀವಿ, ಒಂದು ಪ್ರದೇಶವನ್ನು ನಾವು ಪ್ಲೇಟು ಅಂತ ನಾವು ಕರಿತೀವಿ. ಅಂದರೆ ಸುತ್ತಲಿನ ಭೂಭಾಗಕ್ಕಿಂತ 500 ಅಡಿ ಎತ್ತರವಾದಂಥ ಒಂದು ಭೂಪ್ರದೇಶವನ್ನು ನಾವೇನಂತ ಕರಿತೀವಿ, ಪ್ಲೇಟು ಅಂತ ನಾವು ಕರಿತೀವಿ. ಇದು ಪ್ರಪಂಚದಲ್ಲಿ, ಅಂದರೆ ಪ್ರಪಂಚದ ಒಟ್ಟು ಭೌಗೋಳಿಕ ಪ್ರದೇಶದಲ್ಲಿ ಸುಮಾರು 33% ಭೂಪ್ರದೇಶವನ್ನು ಆಕ್ರಮಿಸಿಕೊಂಡಿದೆ. ಪ್ಲೇಟುಕ್ಸ್ ಆರ್ ಕವರ್ ಅಬೌಟ್ 33% ಆಫ್ ದಿ ಟೋಟಲ್ ಜಿಯೋಗ್ರಫಿಕಲ್ ಏರಿಯಾ ಆಫ್ ದಿ ಗ್ಲೋಬ್. ಅಂದರೆ ಪ್ರಪಂಚದ ಒಟ್ಟು ಭೂಪ್ರದೇಶದಲ್ಲಿ 33% ನಾವು ಪ್ಲೇಟುಸ್, ಪ್ರಸ್ಥಭೂಮಿಯನ್ನು ನಾವು ಕಾಣ್ಬೋದು. ದೇರ್ ಈಸ್ ವೈಡ್ ರೇಂಜ್ ಆಫ್ ವೇರಿಯೇಷನ್ ಇನ್ ದಿ ಹೈಟ್ಸ್ ಆಫ್ ದಿ ಪ್ಲೇಟುಸ್. ಅಂದರೆ ಪಿಂಚ್ ಮತ್ತು ತ್ರಿವಾರ್ಥ ಅವರು ಏನು ಹೇಳ್ತಾರೆ ಅಂದರೆ 500 ಅಡಿ, ಸಾಮಾನ್ಯವಾಗಿ 500 ಅಡಿ ಎತ್ತರವನ್ನು ಹೊಂದಿರ್ತವೆ ಅಂತ ಹೇಳ್ತಾರೆ. ಆದರೆ ಹಲವಾರು ಮೌಂಟೇನ್ಸ್ಗಳು 500 ಅಡಿಗಿಂತ ಹೆಚ್ಚು ಎತ್ತರವನ್ನು ಕೂಡ ಹೊಂದಿರುವಂಥದ್ದನ್ನು ನಾವು ಕಾಣ್ತೀವಿ. ಫಾರ್ ಎಕ್ಸಾಂಪಲ್, ಅಪಲೇಷಿಯನ್ ಮೌಂಟೇನ್ಸ್, ಉತ್ತರ ಅಮೆರಿಕದ ಅಪಲೇಷಿಯನ್ ಮೌಂಟೇನ್ಸ್, ಇದು ಸುಮಾರು 1000 ಮೀಟರ್ ಎತ್ತರದಲ್ಲಿ ಇರೋದನ್ನು ನಾವು ಕಾಣ್ತೀವಿ. ಹಾಗೆಯೇ ಅಮೆರಿಕದ ಕೊಲೆರೆಡೋ, ಇದು 2500 ಮೀಟರ್ ಎತ್ತರವನ್ನು ಹೊಂದಿರುವಂಥದ್ದು. ಹಾಗೂ ಭಾರತ ಮತ್ತು ಟಿಬೆಟ್ನ ನಡುವೆ ಇರುವಂತಹ, ಭಾರತ ಮತ್ತು ಟಿಬೆಟ್ ಹಿಮಾಲಯನ್ ಮೌಂಟೇನ್ಸ್ನ ನಲ್ಲಿರುವಂತಹ ಟಿಬೆಟ್ ಪ್ರಸ್ಥಭೂಮಿ ಸುಮಾರು 5000 ಮೀಟರ್ನಷ್ಟು ಎತ್ತರದಲ್ಲಿದ್ದು, ಇಡೀ ಪ್ರಪಂಚದಲ್ಲೇ ಎತ್ತರವಾದಂಥ ಒಂದು ಪ್ರಸ್ಥಭೂಮಿ ಆಗಿದೆ ಇದು ಟಿಬೆಟಿಯನ್ ಪ್ಲೇಟು. ದ ಪ್ಲೇಟುಸ್ ಆರ್ ವೇರಿ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಅಂದರೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ನಾವು ಈ ಪ್ಲೇಟುಸ್ಗಳಲ್ಲಿ ವ್ಯತ್ಯಾಸವನ್ನು ನಾವು ಕಾಣ್ಬೋದು. ಸಮ್ ಪ್ಲೇಟುಸ್ ಆರ್ ಸರೌಂಡೆಡ್ ಬೈ ಹಿಲ್ಸ್ ಅಂಡ್ ಬಾರ್ಡರ್ಡ್ ಬೈ ಪ್ಲೇನ್ಸ್. ಕೆಲವು ಪ್ರಸ್ಥಭೂಮಿಗಳು ಪರ್ವತಗಳಿಂದ ಸುತ್ತುವರೆದಿರೋದನ್ನು ನಾವು ಕಾಣ್ತೀವಿ. ಹಾಗೆಯೇ ಪ್ಲೇನ್ಸ್, ಮೈದಾನಗಳಿಂದನೂ ಕೂಡ ನಾವು ಸುತ್ತುವರೆದಿರೋದು, ಅಥವಾ ಒಂದು ಕಡೆ ಪ್ಲೈನ್ಸ್ ಇರುವಂಥದ್ದು, ಇನ್ನೊಂದು ಕಡೆ ಮೈದಾನ ಅಥವಾ ಪ್ರಸ್ಥಭೂಮಿ ಇರುವಂಥದ್ದನ್ನು ಕೂಡ ನಾವು ಕಾಣ್ಬೋದು. ಈ ಚಿತ್ರದಲ್ಲಿ ನೋಡ್ತಿರಂಗೆ ಇಲ್ಲಿ ನೋಡಿ, ಒಂದು ಕಡೆ ಮೌಂಟೇನ್ಸ್ ಇದೆ, ಅದರ ಪಕ್ಕದಲ್ಲೇ ಅದಕ್ಕೆ ಅಡ್ಜಸೆಂಟ್ ಆಗಿ ಪ್ಲೇಟುಕ್ಸನ್ನು ನಾವು ಕಾಣ್ಬೋದು. ಹಾಗೆಯೇ ಪ್ಲೈನ್ಸ್ ಆದಮೇಲೆ ಪ್ಲೇಟುಸ್ ಇದೆ, ಪ್ಲೇಟುಸ್ ಆದಮೇಲೆ ಮೌಂಟೇನ್ಸ್ ಇದೆ.
ಇದು ಒಂದು ವ್ಯವಸ್ಥೆ, ಇದು ಒಂದು ಭೂಮಿಯ ಒಂದು ವ್ಯವಸ್ಥೆ. ಈ ರೀತಿಯಾಗಿ ನಾವು ಪ್ಲೇಟುಕ್ಸ್ಗಳನ್ನು ನಾವು ಕಾಣ್ಬೋದು. ಸಮ್ ಪ್ಲೇಟುಕ್ಸ್ ಆರ್ ವೆರಿ ಎಕ್ಸ್ಟೆನ್ಸಿವ್, ಅಂದರೆ ತುಂಬ ವಿಶಾಲವಾದಂತಹ ಒಂದು ಪ್ರಾದೇಶಿಕವಾಗಿ ವಿಶಾಲವಾದಂತಹ ಏನು ಪ್ರಸ್ಥಭೂಮಿಗಳನ್ನು ನಾವು ಕಾಣ್ಬೋದು. ಫಾರ್ ಎಕ್ಸಾಂಪಲ್ ಡೆಕ್ಕನ್ ಪ್ಲೇಟೋ ಆಫ್ ಇಂಡಿಯಾ, ಭಾರತದ ದಕ್ಕನ್ ಪ್ರಸ್ಥಭೂಮಿ ಒಂದು ವಿಶಾಲವಾದಂತಹ ಒಂದು ಏನು ಪ್ಲೇಟುಕ್ಸ್ ಆಗಿದೆ, ಪ್ರಸ್ಥಭೂಮಿಯಾಗಿದೆ. ಹಾಗೆಯೇ ಸೈಬೀರಿಯನ್ ಪ್ಲೇಟು ಅಂದರೆ ಆ ರಷ್ಯಾ ಭಾಗದಲ್ಲಿ ಕಂಡುಬರುವಂತಹ ಸೈಬೀರಿಯನ್ ಪ್ಲೇಟು, ಇದು ಕೂಡ ಸಾಕಷ್ಟು ವಿಶಾಲವಾದಂಥ ಒಂದು ಪ್ರಸ್ಥಭೂಮಿಯಾಗಿದೆ. ಹಾಗೆಯೇ ಅರೇಬಿಯನ್ ಪ್ಲೇಟು, ಇದು ಕೂಡ ಒಂದು ವಿಸ್ತಾರವಾದಂತಹ ಒಂದು ಪ್ರಸ್ಥಭೂಮಿಯಾಗಿದೆ. ಇನ್ನು ಆರಿಜಿನ್ ಆಫ್ ಪ್ಲೇಟುಕ್ಸ್, ಪ್ರಸ್ಥಭೂಮಿಯ ಒಂದು ಉಗಮ. ಪ್ಲೇಟುಕ್ಸ್ ಆರ್ ಫಾರ್ಮ್ಡ್ ಬೈ ಡಿಫರೆಂಟ್ ಜಿಯಾಲಜಿಕಲ್ ಅಂಡ್ ಜಾಗ್ರಫಿಕಲ್ ಈವೆಂಟ್ಸ್, ಅಂದರೆ ವಿವಿಧ ಜಿಯಾಲಜಿಕಲ್ ಮತ್ತು ಜಾಗ್ರಫಿಕಲ್ ಈವೆಂಟ್ಸ್ನಿಂದ ಪ್ರಸ್ಥಭೂಮಿಗಳು ಉಗಮ ಆಗಿರೋದನ್ನು ನಾವು ಕಾಣ್ಬೋದು. ಅದರಲ್ಲಿ ಮೊದಲನೇದಾಗಿ ಡ್ಯೂ ಟು ಡೌನ್ ರಾಪಿಂಗ್ ಆಫ್ ಸರೌಂಡಿಂಗ್ ಏರಿಯಾಸ್, ಭೂಕುಸಿತ ನಿರ್ಮಿತ, ಸುತ್ತಲಿನ ಪ್ರದೇಶ ಕುಸಿತಕ್ಕೊಳಗಾಗಿ ಉಳಿದ ಒಂದು ಪ್ರದೇಶ ಏನಾಗ್ತದೆ ಅದು ಎತ್ತರವಾಗಿ ಕಾಣೋದ್ರಿಂದ ಅದು ಒಂದು ಪ್ರಸ್ಥಭೂಮಿಯಾಗಿ ನಿರ್ಮಾಣ ಆಗಿರುವಂಥದ್ದು. ಡ್ಯೂ ಟು ಅಪ್ರಾಪಿಂಗ್, ಮೇಲೆತ್ತಲ್ಪಟ್ಟು, ಸಮ್ ಆಫ್ ಪೋರ್ಷನ್ ಆಫ್ ಎಕ್ಸ್ಟೆನ್ಸಿವ್ ಲ್ಯಾಂಡ್ ಮಾಸ್ ಬೈ 500 ಮೀಟರ್ಸ್ ರಿಲೇಷನ್ ಟು ಸರೌಂಡಿಂಗ್ ಏರಿಯಾಸ್, ಸುತ್ತಲಿನ ಭೂಪ್ರದೇಶಕ್ಕಿಂತ ಒಂದು ಭಾಗ ಮೇಲೆತ್ತಲ್ಪಟ್ಟಾಗ ಆ ಒಂದು ಮೇಲೆತ್ತಲ್ಪಟ್ಟ ಭೂಭಾಗ ಪ್ರಸ್ಥಭೂಮಿಯಾಗಿ ಕಾಣುವಂಥದ್ದು ನಿರ್ಮಾಣವಾಗೋದನ್ನು ನಾವು ನೋಡ್ತೀವಿ. ಸೊ ಇದು ಒಂದು ರೀತಿಯ ಪ್ರಸ್ಥಭೂಮಿ. ಸಮ್ ಪ್ಲೇಟೂಸ್ ಆರ್ ಫಾರ್ಮ್ಡ್ ಡ್ಯೂರಿಂಗ್ ದಿ ಪ್ರಾಸೆಸ್ ಆಫ್ ಮೌಂಟೈನ್ ಬಿಲ್ಡಿಂಗ್, ಪರ್ವತ ನಿರ್ಮಾಣ ಅವಧಿಯಲ್ಲಿ ಕೆಲವು ಪ್ರಸ್ಥಭೂಮಿಗಳು ಉಗಮ ಆಗೋದನ್ನು ನಾವು ಕಾಣ್ಬೋದು. ಒಂದು ಕಡೆ ಪರ್ವತ ಉಗಮ ಆಗ್ತಿದ್ರೆ ಇನ್ನೊಂದು ಕಡೆ ಸ್ವಲ್ಪ ಮಟ್ಟಿಗೆ ಮೇಲೆತ್ತಲ್ಪಟ್ಟು ಅದು ಏನಾಗಿದೆ ಅಂದರೆ ಪ್ರಸ್ಥಭೂಮಿಯಾಗಿ ಉಳ್ಕೊಳ್ಳುತ್ತೆ. ಇದನ್ನು ನಾವು ಪರ್ವತ ನಿರ್ಮಾಣ ಅವಧಿಯಲ್ಲಿ ನಿರ್ಮಾಣ ಆದಂಥ ಪ್ಲೇಟೂಸ್ ಅಂತ ನಾವು ಕರಿತೀವಿ. ಹಾಗೆಯೇ ಡ್ಯೂ ಟು ಡಿಪಾಸಿಷನ್ ಆಫ್ ಥಿಕ್ ಕವರ್ಸ್ ಆಫ್ ಬಸಾಲ್ಟಿಕ್ ಲಾವಾಸ್, ಲಾವ ನಿರ್ಮಿತ ಏನಾಗ್ತದೆ ಅಂದರೆ ವಾಲ್ಕೆನೋ ಜ್ವಾಲಾಮುಖಿ ಸಂಭವಿಸುವಾಗ ಏನಾಗ್ತದೆ, ಜ್ವಾಲಾಮುಖಿ ಸಂಭವಿಸಿದಾಗ ಹೊರಗಡೆ ಬರುವಂತಹ ಒಂದು ಲಾವಾ ರಸವು ಅದರ ಸುತ್ತಲಿನ ಪ್ರದೇಶದಲ್ಲಿ ಹರಡಿಕೊಂಡು ಸಾಕಷ್ಟು ಎತ್ತರದವರೆಗೆ ಲೇಯರ್ ಬೈ ಪದರಾಗಿ ಸಂಗ್ರಹ ಆಗಿ ಸುತ್ತಲಿನ ಪ್ರದೇಶಕ್ಕಿಂತ ಎತ್ತರವಾಗಿ ಒಂದು ಭೂಭಾಗ ನಿರ್ಮಾಣ ಆಗಿರುತ್ತದೆ. ಅದನ್ನು ನಾವು ಲಾವಾ ನಿರ್ಮಿತ ಪ್ರಸ್ಥಭೂಮಿ, ಬಸಾಲ್ಟಿಕ್ ಲಾವಾಸ್ನಿಂದ ನಿರ್ಮಾಣ ಆಗಿರುವಂಥ ಪ್ರಸ್ಥಭೂಮಿ ಅಂತ ಕರಿತೀವಿ. ಇದನ್ನು USA ಕೊಲಂಬಿಯನ್ ಪ್ಲೇಟು, ಉತ್ತರ ಅಮೆರಿಕದ USA ಕೊಲಂಬಿಯನ್ ಪ್ಲೇಟು ಇದಕ್ಕೆ ಉತ್ತಮ ಉದಾಹರಣೆಯಾಗಿದೆ. ಹಾಗೆಯೇ ಡ್ಯೂರಿಂಗ್ ಮೌಂಟೈನ್ ಬಿಲ್ಡಿಂಗ್, ಸಮ್ ಪೋರ್ಷನ್ ಆಫ್ ದಿ ಮೌಂಟೈನ್ಸ್ ಆರ್ ನಾಟ್ ಫೋಲ್ಡೆಡ್ ಬಟ್ ರೈಸ್ಡ್ ಡ್ಯೂರಿಂಗ್ ದಿ ಪ್ರಾಸೆಸ್. ಏನಾಗ್ತದೆ ಅಂದರೆ ಪರ್ವತ ನಿರ್ಮಾಣ ಅವಧಿಯಲ್ಲಿ ಕೆಲವು ಭೂಭಾಗಗಳೇನಾಗ್ತದೆ, ಸಮ್ ಪೋರ್ಷನ್ ಕೆಲವು ಭಾಗ ಏನಾಗ್ತದೆ ಎತ್ತರ ಆಗುತ್ತೆ, ಆದರೆ ಅದು ಮೌಂಟೇನ್ ಆಗುವಷ್ಟು ಎತ್ತರವಾಗಿ ಮೇಲೆತ್ತಲ್ಪಡುವುದಿಲ್ಲ, ಹಾಗೇನೆ ಉಳ್ಕೊಳ್ಳುತ್ತೆ, ಸುತ್ತಲಿನ ಪ್ರದೇಶಕ್ಕಿಂತ ಸಾಕಷ್ಟು ಎತ್ತರದಲ್ಲಿರುತ್ತೆ. ಅದನ್ನು ನಾವೇನಂತ ಕರಿತೀವಿ, ಮೌಂಟೇನ್ ಬಿಲ್ಡಿಂಗ್ ಟೈಮಲ್ಲಿ ನಿರ್ಮಾಣ ಆದಂಥ ಒಂದು ಮೌಂಟೇನ್ಸ್ ಪ್ಲೇಟೂಸ್ ಅಂತ ನಾವು ಕರಿತೀವಿ. ಸಚ್ ಅನ್ಫೋಲ್ಡೆಡ್ ಲ್ಯಾಂಡ್ ಮಾಸ್ ಬಿಕೇಮ್ಸ್ ಪ್ಲೇಟೂಸ್. ಫಾರ್ ಎಕ್ಸಾಂಪಲ್ ಕಂಬರ್ಲ್ಯಾಂಡ್ ಪ್ಲೇಟು ಟು ದಿ ವೆಸ್ಟ್ ಆಫ್ ದಿ ಅಪಲೇಷಿಯನ್ ಮೌಂಟೇನ್ಸ್ ಆಫ್ ನಾರ್ತ್ ಅಮೆರಿಕಾ. ಇದೇ ರೀತಿ ನಾರ್ತ್ ಅಮೆರಿಕದ ಅಪಲೇಷಿಯನ್ ಮೌಂಟೇನ್ಸ್ ಉಗಮವಾದಾಗ ಅಲ್ಲಿಯ ಒಂದು ಮೇಲೆತ್ತಲ್ಪಡದೇ ಇರುವಂಥ ಒಂದು ಕಂಬರ್ಲ್ಯಾಂಡ್ ಭೂಭಾಗ ಏನಾಗ್ತದೆ, ಅದು ಒಂದು ಪ್ರಸ್ಥಭೂಮಿಯಾಗಿ ನಿರ್ಮಾಣವನ್ನು ಹೊಂದುತ್ತದೆ. ಇನ್ನು ವೆನ್ ದಿ ಮಿಡಲ್ ಪೋರ್ಷನ್ ಆಫ್ ಜಿಯೋಸಿಂಕ್ಲೀನ್ಸ್ ಆರ್ ಅನ್ಫೋಲ್ಡೆಡ್ ಅಂಡ್ ಅನ್ಎಫೆಕ್ಟೆಡ್ ಬೈ ಕಂಪ್ರೆಸಿವ್ ಫೋರ್ಸಸ್, ಅಂದರೆ ಅಂತರ್ಪರ್ವತ ಪ್ರಸ್ಥಭೂಮಿ ಅಂತ ನಾವು ಇದನ್ನು ಕರಿತೀವಿ. ಎರಡು ಪರ್ವತಗಳು ಉಗಮ ಆಗುವಾಗ ಆ ಪರ್ವತಗಳ ಮಧ್ಯಭಾಗ ಏನಾಗ್ತದೆ ಅಂದರೆ ಅನ್ಎಫೆಕ್ಟೆಡ್ ಬೈ,
ಅವೆರಡೂ ಪರ್ವತಗಳ ಉಗಮದ ಒಂದು ಒಂದು ಪ್ರಾಸೆಸ್ಸಲ್ಲಿ ಭಾಗಿಯಾಗ್ದೇನೆ ಅದು ಅನ್ಎಫೆಕ್ಟೆಡ್ ಆಗಿ ಆ ಒಂದು ಭೂಭಾಗ ಹಾಗೇ ಎತ್ತರವಾಗಿ ಉಳಿದುಕೊಳ್ಳುತ್ತದೆ. ಅದು ಕೂಡ ಒಂದು ಪ್ರಸ್ಥಭೂಮಿಯಾಗಿ ನಿರ್ಮಾಣ ಆಗ್ತದೆ. ಅದನ್ನು ನಾವು ಅಂತರ್ಪರ್ವತ ಪ್ರಸ್ಥಭೂಮಿ ಅಂತ ನಾವು ಕರಿತೀವಿ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಟಿಬೇಟಿಯನ್ ಪ್ಲೇಟು ಬಿಟ್ವೀನ್ ಕುನ್ಲುನ್, ಟಿಯಾನ್ಶಿನ್ ಅಂಡ್ ಹಿಮಾಲಯಾಸ್ ಮೌಂಟೈನ್ಸ್. ಕುನ್ಲುನ್, ಟಿಯಾನ್ಶಿನ್ ಮತ್ತು ಹಿಮಾಲಯಸ್ ಮೌಂಟನ್ಗಳ ನಡುವೆ ಈ ಟಿಬೇಟಿಯನ್ ಪ್ಲೇಟು ಕಂಡುಬರುತ್ತದೆ. ನೋಡಿ, ಇದು ಕುನ್ಲುನ್ ಟಿಯಾನ್ಶಿನ್ ಮೌಂಟೈನ್, ಇದು ಹಿಮಾಲಯನ್ ಮೌಂಟೈನ್. ಎರಡೂ ಪರ್ವತಗಳು ಉಗಮವಾಗುವ ಸಂದರ್ಭದಲ್ಲಿ ಅನ್ಎಫೆಕ್ಟೆಡ್ ಆ ಒಂದು ಎಫೆಕ್ಟ್ಗೆ ಒಳಗಾಗದೆ ಉಳಿದಿರುವಂತಹ ಒಂದು ಭೂಭಾಗ ಏನಾಗಿದೆ, ಇದು ಒಂದು ಪ್ರಸ್ಥಭೂಮಿಯಾಗಿದೆ. ಇದು ಟಿಬೇಟಿಯನ್ ಪ್ರಸ್ಥಭೂಮಿ. ಇನ್ನು ವೆನ್ ದಿ ಎಕ್ಸ್ಟೆನ್ಸಿವ್ ಮೌಂಟೈನ್ಸ್ ಆರ್ ಟ್ರಾನ್ಸ್ಫಾರ್ಮ್ಡ್ ಇಂಟು ಲೋ ಅಪ್ಲ್ಯಾಂಡ್ಸ್ ಡ್ಯೂ ಟು ಗ್ರಾಜುವಲ್ ಎರೋಷನ್ ಬೈ ಡಿಫ್ರೆಂಟ್ ಎರೋಸಿವ್ ಏಜೆಂಟ್ಸ್. ವೆನ್ ದಿ ವಿಶಾಲವಾದಂಥ ಒಂದು ಒಂದು ಮೌಂಟೈನ್ ಏನಾಗ್ತದಪ್ಪ ಅಂದರೆ ಗ್ರಾಜುವಲ್ ಎರೋಷನ್, ಭೂಸವೆತಕ್ಕೆ ಒಳಗಾಗಿ, ವಿವಿಧ ನಗ್ನೀಕರಣ ಕರ್ತೃಗಳ ಒಂದು ಭೂಸವೆತಕ್ಕೆ ಒಳಗಾಗಿ ಎತ್ತರವಾಗಿರುವಂತಹ ಒಂದು ಮೌಂಟೈನ್ಸ್ ಏನಾಗ್ತದೆ ಅಂದರೆ ಲೋ ಅಪ್ಲ್ಯಾಂಡ್, ಕಡಿಮೆ ಎತ್ತರವನ್ನು ಹೊಂದಿರುವಂತಹ ಭೂಪ್ರದೇಶವಾಗಿ ನಿರ್ಮಾಣ ಆಗಿಬಿಡುತ್ತದೆ. ಇದನ್ನು ಕೂಡ ನಾವು ಈಗಿಯೂ ಕೂಡ ಒಂದು ಪ್ರಸ್ಥಭೂಮಿಗಳ ಉಗಮವನ್ನು ನಾವು ಕಾಣಬಹುದು. ಇನ್ನು ಥಿಕ್ ಡೆಪಾಸಿಟ್ಸ್ ಆಫ್ ಲೂಸ್ ಮೆಟೀರಿಯಲ್ಸ್ ಬೈ ವಿಂಡ್ ಆಲ್ಸೋ ಫಾರ್ಮ್ ಪ್ಲೇಟೂಸ್. ಅಂದರೆ ಥಿಕ್ ಡೆಪಾಸಿಟ್ಸ್, ಗಾಳಿ ತಾನು ಚಲಿಸಬೇಕಾದ್ರೆ ಏನು ಮಾಡ್ತದೆ ಅಂದರೆ ಮೆಟೀರಿಯಲ್ಸ್, ಕಣಗಳನ್ನು ಒಂದು ಕಡೆ ತಗೊಂಡೋಗಿ ಸಂಚಯನವನ್ನು ಮಾಡುತ್ತದೆ. ಸೊ ಈ ಒಂದು ಪ್ರಕ್ರಿಯೆಯಲ್ಲೂ ಕೂಡ ನಾವು ಪ್ರಸ್ಥಭೂಮಿಗಳ ನಿರ್ಮಾಣ ಆಗುವಂಥದ್ದನ್ನು ನಾವು ಕಾಣ್ಬೋದು. ಫಾರ್ ಎಕ್ಸಾಂಪಲ್ ಭಾರತದ ಒಂದು ಕಾಶ್ಮೀರದಲ್ಲಿ ಮಾರ್ಗ್ ಡೆಪಾಸಿಷನ್ ಅಂತ ಹೇಳ್ತೀವಿ. ಸೊ ಈ ರೀತಿಯಾದಂಥ ಒಂದು ಥಿಕ್ ಡೆಪಾಸಿಟ್ಸ್ನಿಂದ ನಿರ್ಮಾಣ ಆದಂಥ ಪ್ರಸ್ಥಭೂಮಿಗಳನ್ನು, ಜೊತೆಗೆ ಚೀನಾದ ಲೋಯಸ್ ಮೈದಾನಕ್ಕೂ ಅದು ಉದಾಹರಣೆ, ಜೊತೆಗೆ ಪ್ರಸ್ಥಭೂಮಿಗೂ ಕೂಡ ಅದು ಉದಾಹರಣೆ ಆಗಿರೋದನ್ನು ನಾವು ಇಲ್ಲಿ ಕಾಣ್ಬೋದು. ಇನ್ನು ಇಲ್ಲಿವರೆಗೆ ನಾವು ಪ್ರಸ್ಥಭೂಮಿಗಳ ಒಂದು ಉಗಮವನ್ನು ನಾವು ನೋಡಿದ್ವಿ. ಇನ್ನು ಮುಂದೆ ಪ್ರಸ್ಥಭೂಮಿಗಳ ಒಂದು ವಿಧಗಳು, ಟೈಪ್ಸ್ ಆಫ್ ಪ್ಲೇಟುಕ್ಸ್. ಸೊ ಮೊದಲನೇದಾಗಿ ಇಂಟರ್ ಮೌಂಟೈನ್ ಪ್ಲೇಟುಕ್ಸ್, ಅಂತರ ಪರ್ವತ ಆರ್ ಮೋಸ್ಟ್ ಎಕ್ಸ್ಟೆನ್ಸಿವ್ ಪ್ಲೇಟು ಆಫ್ ದಿ ಗ್ಲೋಬ್. ಅಂದರೆ ಪ್ರಪಂಚದಲ್ಲಿ ಈ ಅಂತರ ಪರ್ವತ ಪ್ರಸ್ಥಭೂಮಿ ವಿಶಾಲವಾದಂಥದ್ದು, ಎಕ್ಸ್ಟೆನ್ಸಿವ್ ಆಗಿರುವಂಥದ್ದು. ದಿಸ್ ಆರ್ ಸರೌಂಡೆಡ್ ಬೈ ಹಿಲ್ಸ್ ಆ್ಯಂಡ್ ಮೌಂಟೈನ್ಸ್ ಫ್ರಮ್ ಆಲ್ ಸೈಡ್ಸ್. ಈ ಒಂದು ಪ್ರಸ್ಥಭೂಮಿಗಳು ತನ್ನ ಸುತ್ತಲೂ ಕೂಡ ಒಂದು ಬೆಟ್ಟಗಳು ಮತ್ತು ಪರ್ವತಗಳಿಂದ ಸುತ್ತುವರೆದಲ್ಪಟ್ಟಿರುತ್ತದೆ. ಉದಾಹರಣೆಗೆ ಟಿಬೇಟಿಯನ್ ಪ್ಲೇಟು ಇಸ್ ದಿ ಬೆಸ್ಟ್ ಎಕ್ಸಾಂಪಲ್. ಮೆಕ್ಸಿಕನ್ ಪ್ಲೇಟು, ಪೆರುವಿಯನ್ ಪ್ಲೇಟು, ಇವೆಲ್ಲ ಪ್ಲೇಟ್ಸ್ಗಳು ಕೂಡ ತಮ್ಮ ಸುತ್ತಲೂ ಕೂಡ ಪರ್ವತಗಳಿಂದ ಸುತ್ತುವರೆದಿರುವಂಥದ್ದನ್ನು ನಾವು ಕಾಣ್ಬೋದು. ಈ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಾ, ಇದೊಂದು ಪರ್ವತ, ಇದೊಂದು ಪರ್ವತ. ಈ ಪರ್ವತದ ಮಧ್ಯಭಾಗದಲ್ಲಿ ಇಂಟರ್ ಮೌಂಟೈನ್ ಪ್ಲೇಟುಕ್ಸ್ ನೋಡಿ, ಸುತ್ತಾಲೂ ಕೂಡ ಇದು ಪರ್ವತಗಳಿಂದ ಸುತ್ತುವರೆದಲ್ಪಟ್ಟಿರುತ್ತದೆ. ಇದನ್ನು ನಾವು ಅಂತರ್ಪರ್ವತ, ಇಂಟರ್ ಮೌಂಟೈನ್ ಪ್ಲೇಟುಕ್ಸ್ ಅಂತ ನಾವು ಕರಿತೀವಿ. ಇನ್ನು ಎರಡನೇದು ಫೀಡ್ ಮೌಂಟ್ ಪ್ಲೇಟುಸ್, ಪರ್ವತ ಪಾದ. ಫೀಡ್ ಮೌಂಟ್ ಪ್ಲೇಟುಸ್ ಆರ್ ಫಾರ್ಮ್ಡ್ ಅಟ್ ದಿ ಫುಟ್ಹಿಲ್ ಝೋನ್ ಆಫ್ ಎಕ್ಸ್ಟೆನ್ಸಿವ್ ಮೌಂಟೈನ್ಸ್. These plateaus are surrounded by mountain range on one side and other side by plain or coastal plains. ಒಂದು ವಿಶಾಲವಾದಂತಹ ಒಂದು ಎತ್ತರವಾದಂಥ ಪರ್ವತಗಳ ಪಾದದಲ್ಲಿ ನಾವು ಪ್ಲೇಟುಸ್ಗಳ ನಿರ್ಮಾಣ ಆಗಿರುತ್ತವೆ. ಅವು ಒಂದು ಕಡೆ ಪರ್ವತಗಳನ್ನು ಹೊಂದಿರ್ತವೆ, ಇನ್ನೊಂದು ಕಡೆ ಮೈದಾನಗಳನ್ನು ಹೊಂದಿರ್ಬೋದು ಅಥವಾ ಕರಾವಳಿ ಮೈದಾನಗಳನ್ನು ಹೊಂದಿರ್ಬೋದು. ಇಂತಹ ಮೈದಾನಗಳನ್ನು ನಾವು ಪರ್ವತ ಪಾದ ಮೈದಾನಗಳು ಅಂತ ನಾವು ಕರಿತೀವಿ. ಇನ್ನು ಗ್ಲೇಷಿಯಲ್ ಮೌಂಟೈನ್ಸ್, ಗ್ಲೇಷಿಯಲ್ ಪ್ಲೇಟುಕ್ಸ್, ಹಿಮನದಿ ಪ್ರಸ್ಥಭೂಮಿಗಳು ಅಂತ ನಾವು ಕರಿತೀವಿ. ಅಂದರೆ
ಗ್ಲೇಷಿಯಲ್ ಪ್ಲೇಟುಸ್ ಡಸ್ ನಾಟ್ ಮೀನ್ ಎ ಪ್ಲೇಟು ಫಾರ್ಮ್ಡ್ ಬೈ ದಿ ಗ್ಲೇಷಿಯರ್ಸ್. ಹಿಮನದಿಗಳಿಂದ ನಿರ್ಮಾಣ ಆಗಿರುವಂಥ ಪ್ರಸ್ಥಭೂಮಿಗಳಲ್ಲ ಇವು. ಹೇಗಪ್ಪ ಅಂದರೆ ವಿತ್ ದಿಸ್ ಎರೋಸಿವ್ ಪ್ರಾಸೆಸ್ ಮೌಂಟೇನ್ಸ್ ಆರ್ ಮಾಡಿಫೈಡ್ ಟು ಲೋ ಲ್ಯಾಂಡ್ ಅಂಡ್ ಟ್ರಾನ್ಸ್ಫಾರ್ಮ್ಡ್ ಇನ್ ಟು ಪ್ಲೇಟು. ಅಂದರೆ ಎತ್ತರವಾಗಿರುವಂತಹ ಪರ್ವತಗಳು ಹಿಮನದಿಯ ಒಂದು ಸವೆತ ಕಾರ್ಯದಿಂದ ಸವೆತಕ್ಕೊಳಗಾಗಿ ಲೋ ಲ್ಯಾಂಡ್ ಆಗಿ ಪರಿವರ್ತನೆಯನ್ನಗೊಂಡು ಅವು ಪ್ರಸ್ಥಭೂಮಿಗಳ ಒಂದು ಆಕಾರವನ್ನು ಪಡೆದುಕೊಂಡಿರ್ತವೆ. ಅಂಥವುಗಳಿಗೆ ನಾವು ಹಿಮನದಿ ಪ್ರಸ್ಥಭೂಮಿಗಳು ಅಂತ ನಾವು ಕರಿತೀವಿ. ಇನ್ನು ವಾಲ್ಕನಿಕ್ ಪ್ಲೇಟುಸ್, ಹೆಸರು ಹೇಳುವಂತೆ ಜ್ವಾಲಾಮುಖಿ ನಿರ್ಮಿತ ಪ್ರಸ್ಥಭೂಮಿಗಳು. ವಾಲ್ಕನಿಕ್ ಪ್ಲೇಟುಸ್ ಆರ್ ಫಾರ್ಮ್ಡ್ ಡ್ಯೂ ಟು ಅಕ್ಯುಮುಲೇಷನ್ ಆಫ್ ಥಿಕ್ ಲೇಯರ್ಸ್ ಆಫ್ ಬಸಾಲ್ಟಿಕ್ ಲಾವಾಸ್. ಈ ಚಿತ್ರದಲ್ಲಿ ನೋಡಿದಿರಾ, ಇದೊಂದು ಭೂಭಾಗ. ಸೊ ಇದು ವಾಲ್ಕನಿಕ್ ಅಂದರೆ ಜ್ವಾಲಾಮುಖಿ ಸಂಭವಿಸ್ತದೆ. ಈ ಜ್ವಾಲಾಮುಖಿ ಸಂಭವಿಸಿದಾಗ ವಾಲ್ಕನೋ ಲಾವಾರಸವು ಸುತ್ತಲಿನ ಪ್ರದೇಶಕ್ಕೆ ಒಂದು ಪದರಾಗಿ ಹರಡಿಕೊಂಡು ಸುತ್ತಲಿನ ಪ್ರದೇಶಕ್ಕಿಂತ ಸಾಕಷ್ಟು ಎತ್ತರವಾಗಿ ಕಡಿದಾದ ಇಳಿಜಾರನ್ನು ಹೊಂದಿರುತ್ತದೆ. ಒಂದು ಧೂಮ್ ಶೇಪಲ್ಲಿ ಇರುತ್ತದೆ. ಇದನ್ನು ನಾವು ಜ್ವಾಲಾಮುಖಿ ನಿರ್ಮಿತ ಪ್ರಸ್ಥಭೂಮಿ ಅಂತ ನಾವು ಕರಿತೀವಿ. ಇದಕ್ಕೆ ಉತ್ತಮ ಉದಾಹರಣೆ ಭಾರತದ ದಕ್ಕನ್ ಪ್ರಸ್ಥಭೂಮಿ, ಭಾರತದ ಪರ್ಯಾಯ ಪ್ರಸ್ಥಭೂಮಿ ವಾಲ್ಕನಿಕ್ ಅಂದರೆ ಜ್ವಾಲಾಮುಖಿಯಿಂದ ನಿರ್ಮಾಣ ಆಗಿರುವಂತಹ ಒಂದು ಪ್ರಸ್ಥಭೂಮಿಯಾಗಿರ್ತದೆ. ಇನ್ನು ಡೂಮ್ ಶೇಪ್ಡ್ ಪ್ಲೇಟು, ಗುಮ್ಮಟಾಕಾರದ ಪ್ರಸ್ಥಭೂಮಿ. ಡೂಮ್ ಶೇಪ್ಡ್ ಪ್ಲೇಟುಸ್ ಆರ್ ಫಾರ್ಮ್ಡ್ ಡ್ಯೂ ಟು ಎಂಡೋಜೆನಿಕ್ ಫೋರ್ಸಸ್ ಮೇನ್ಲಿ ಡ್ಯೂರಿಂಗ್ ದಿ ವ್ಯಾಲ್ಕನಿಕ್ ಆಕ್ಟಿವಿಟೀಸ್. ಅಂದರೆ ವ್ಯಾಲ್ಕನಿಕ್ ಆಕ್ಟಿವಿಟೀಸ್ ಸಂಭವಿಸಬೇಕಾದ್ರೆ ಜ್ವಾಲಾಮುಖಿಯಿಂದ ಬಂದಂತಹ ಒಂದು ಲಾವಾರಸದಿಂದ ನಿರ್ಮಾಣ ಆಗಿರುವಂತಹ ಒಂದು ಪ್ರಸ್ಥಭೂಮಿಯನ್ನು ನಾವು ಕರಿತೀವಿ. ಈ ಇಮೇಜಲ್ಲಿ ನೋಡ್ತಾ ಇದ್ದೀರಾ ನೀವು, ಇದು ಧೂಮ್ ಶೇಪ್ ಆಕಾರದಲ್ಲಿದೆ. ಇದು ಕೂಡ ಧೂಮ್ ಶೇಪ್ಡ್ ಪ್ರಸ್ಥಭೂಮಿಯಾಗಿರುವಂಥದ್ದನ್ನು ನಾವು ಕಾಣ್ತೀವಿ. ಭಾರತದ ಛೋಟಾ ನಾಗ್ಪುರ ಪ್ಲೇಟು ಇದಕ್ಕೆ ಗುಮ್ಮಟಾಕಾರದ ಪ್ರಸ್ಥಭೂಮಿಗೆ ಉತ್ತಮ ಉದಾಹರಣೆಯಾಗಿದೆ. ಇನ್ನು ಕಾಂಟಿನೆಂಟಲ್ ಪ್ಲೇಟು, ಖಂಡಾಂತರ ಪ್ರಸ್ಥಭೂಮಿ. ಕಾಂಟಿನೆಂಟಲ್ ಪ್ಲೇಟು ಆರ್ ವೆರಿ ಎಕ್ಸ್ಟೆನ್ಸಿವ್ ಪ್ಲೇಟು ಆ್ಯಂಡ್ ಅವೇ ಫ್ರಮ್ ಮೌಂಟೇನ್ಸ್ ಏರಿಯಾ. ಅಂದರೆ ಪರ್ವತ ಪ್ರದೇಶಗಳಿಗಿಂತ ದೂರದಲ್ಲಿ, ಖಂಡಗಳ ಒಂದು ಮಧ್ಯಭಾಗದಲ್ಲಿ, ಪರ್ವತಗಳಿಂದ ದೂರದಲ್ಲಿ ಇವು ನಿರ್ಮಾಣ ಆಗಿರುತ್ತವೆ. ಬಟ್ ಸಮ್ಟೈಮ್ಸ್ ದಿಸ್ ಪ್ಲೇಟುಸ್ ಆರ್ ಸರೌಂಡೆಡ್ ಬೈ ಕೋಸ್ಟಲ್ ಪ್ಲೈನ್ಸ್ ಆರ್ ಬಾರ್ಡರ್ಡ್ ಬೈ ಮೌಂಟೇನ್ಸ್ ಆನ್ ಒನ್ ಸೈಡ್. ಕೆಲವು ಕಡೆ ಒಂದು ಕಡೆ ಕರಾವಳಿ ಪ್ರದೇಶದಿಂದ ಸುತ್ತುವರೆದಿದ್ರೆ, ಇನ್ನೊಂದು ಕಡೆ ಮೌಂಟೇನ್ಸ್ನನ್ನು ಹೊಂದಿರುವಂಥದ್ದನ್ನು ನಾವು ಕಾಣ್ಬೋದು. ಇಲ್ಲಿ ನೋಡಿ, ಇದು ಒಂದು ಮೌಂಟೈನ್ಸ್, ಇಲ್ಲಿ ಒಂದು ಪ್ಲೇಟುಸ್ ಇದೆ, ಇಲ್ಲಿ ಕರಾವಳಿ ಭಾಗ ಇದೆ. ಕೆಲವು ಸಂದರ್ಭದಲ್ಲಿ ಎರಡೂ ಕಡೆಯೂ ಕೂಡ ಕರಾವಳಿ ಪ್ರದೇಶವನ್ನು ನಾವು ಸುತ್ತುವರೆದಿರುವುದನ್ನು ನಾವು ಕಾಣ್ಬೋದು. ಇನ್ನು ಫ್ಲೂಯಲ್ ಪ್ಲೇಟುಸ್, ನದಿ ಸಂಚಯನ. ಫ್ಲೂಯಲ್ ಪ್ಲೇಟು ಆರ್ ಫಾರ್ಮ್ಡ್ ಡ್ಯೂ ಟು ಕಂಟಿನ್ಯೂಯಸ್ ಡಿಪಾಸಿಟ್ಸ್ ಆಫ್ ಫ್ಲೂಯಲ್ ಸೆಡಿಮೆಂಟ್ಸ್ ಬ್ರಾಟ್ ಬೈ ರಿವರ್ಸ್. ನದಿಗಳು ಸಾಗಿಸಿ ಸಂಚಯಿಸಿದಂತಹ ವಸ್ತುಗಳಿಂದ ನಿರ್ಮಾಣ ಆಗಿರುವಂತಹ ಒಂದು ಮೈದಾನಗಳನ್ನು ನಾವು ಫ್ಲೂಯಲ್ ಪ್ಲೇಟು ಅಂತ ಕರಿತೀವಿ. ನದಿ ಸಂಚಯನ ಪ್ರಸ್ಥಭೂಮಿಗಳು ಅಂತ ನಾವು ಕರಿತೀವಿ. ದ ಸೆಡಿಮೆಂಟ್ಸ್ ಆರ್ ಗ್ರ್ಯಾಜುವಲಿ ಕನ್ಸಾಲಿಡೇಟೆಡ್ ಆ್ಯಂಡ್ ಸ್ಟ್ರಾಟಿಫೈಡ್ ಇಂಟು ಸೆಡಿಮೆಂಟರಿ ರಾಕ್ಸ್ ಆಫ್ ಗ್ರೇಟ್ ಥಿಕ್ನೆಸ್. ಅಂದರೆ ನದಿಗಳು ಒಂದು ಪದರಾಗಿ ತಾವು ತಂದಂಥ ವಸ್ತುಗಳನ್ನು ಸಂಚಯನ ಮಾಡ್ತಾ ಹೋಗ್ತವೆ. ಆ ಸಂಚಯನ ಮಾಡಿದಂಥ ವಸ್ತುಗಳು ಕಾಲಕ್ರಮೇಣ ಪದರು ಶಿಲೆಗಳಾಗಿ ಮಾರ್ಪಾಡನ್ನು ಹೊಂದುತ್ತವೆ. ಜೊತೆಗೆ ಗಟ್ಟಿಯಾಗಿ ಥಿಕ್ನೆಸ್ಸನ್ನು ಪಡೆದುಕೊಳ್ಳುತ್ತದೆ. ಹೀಗೆ ನಿರ್ಮಾಣ ಆದಂಥ ಒಂದು ಪ್ರಸ್ಥಭೂಮಿಗಳನ್ನು ನಾವು ಫ್ಲೂಯಲ್ ಪ್ಲೇಟುಸ್ ಅಂತ ನಾವು ಕರಿತೀವಿ. ಇನ್ನು ಏಯೋಲಿನ್ ಪ್ಲೇಟುಸ್, ಮಾರುತ ಸಂಚಯನ ಪ್ರಸ್ಥಭೂಮಿಗಳು. ಏಯೋಲಿನ್ ಪ್ಲೇಟು ಈಸ್ ಫಾರ್ಮ್ಡ್ ಡ್ಯೂ ಟು ಡೆಪಾಸಿಷನ್ ಆಫ್ ಫೈನ್ ಸೆಡಿಮೆಂಟ್ಸ್ ಬ್ರಾಟ್ ಬೈ ವಿಂಡ್ಸ್. ಅಂದರೆ ವಿಂಡ್ಸ್ ಸಾಗಿಸಿ ತಂದಂತಹ ವಸ್ತುಗಳನ್ನು ಒಂದು ಕಡೆ ಸಂಚಯನ ಮಾಡಿ
ಪ್ರಸ್ಥಭೂಮಿಗಳನ್ನು ನಿರ್ಮಾಣ ಮಾಡಿರ್ತದೆ. ಅದನ್ನು ನಾವು ಏಯುಲಿನ್ ಪ್ಲೇಟೂಸ್ ಮಾರುತ ಸಂಚಯನ ಪ್ರಸ್ಥಭೂಮಿಗಳಂತ ನಾವು ಕರಿತೀವಿ. ಉದಾಹರಣೆಗೆ ಪಾಟೆವಾರ ಆಫ್ ಪಾಕಿಸ್ತಾನದ ಪಾಟೆವಾರ ಪ್ರಸ್ಥಭೂಮಿ ಮತ್ತು ಚೀನಾದ ಲೋಯಸ್ ಮೈದಾನ ಇದಕ್ಕೆ ಉತ್ತಮ ಉದಾಹರಣೆಯಾಗಿರೋದನ್ನು ನಾವು ಕಾಣ್ಬೋದು. ಇಲ್ಲಿವರೆಗೆ ನಾವು ಪ್ರಸ್ಥಭೂಮಿಗಳ ಉಗಮ ಮತ್ತು ಅವುಗಳ ವಿಧಗಳನ್ನು ತಿಳ್ಕೊಂಡ್ವಿ. ಮುಂದಿನ ಸೆಷನ್ನಲ್ಲಿ ನಾವು ಪ್ರಸ್ಥಭೂಮಿಗಳ ಹಂಚಿಕೆಯನ್ನು ನಾವು ಕಾಣ್ಬೋದು.